ಎನಿ ಕಾರ್, ಡ್ರೈವಿಂಗ್ ಸೀಟ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಆ ಕಾರಲ್ಲಿ ಕುತ್ಕೊಂಡಿದ ತಕ್ಷಣ ಡ್ರೈವ್ ಮಾಡೋದಕ್ಕೆ ಅಷ್ಟು ಥ್ರಿಲ್ ಕೊಡಬೇಕು. ಇನ್ನು ಈ ಕಾರಲ್ಲಿ ಡ್ರೈವಿಂಗ್ ಸೀಟ್ ಅಂತೂ ಸಖತ್ ಕಂಫರ್ಟ್ ಆಗಿದೆ, ಹಾಗೆ ಲಕ್ಸುರಿ ಫೀಲ್ ಕೊಡುತ್ತೆ. ಇನ್ನು ಈ ಕಾರ್ಗೆ ಲೆದರ್ ರ್ಯಾಪ್ಡ್ ಸ್ಟೇರಿಂಗ್ ಕೊಟ್ಟಿರೋದ್ರಿಂದ ಗ್ರಿಪ್ ತುಂಬ ಚೆನ್ನಾಗಿ ಸಿಗುತ್ತೆ. ಹಾಗೆಯೇ ಸ್ವಲ್ಪ ಅಬ್ಸರ್ವ್ ಮಾಡಿ, ಈ ಒಂದು ಟಚ್ ಸ್ಕ್ರೀನ್ ಸಿಸ್ಟಮ್ ಏನಿದೆ ಗೊತ್ತಾ, ಇದ್ರ ಒಂದು ಕಂಟ್ರೋಲ್ ಇಲ್ಲಿ ಬರುತ್ತೆ. ಈ ಟಚ್ ಸ್ಕ್ರೀನ್ದು ಏನು ಕಂಟ್ರೋಲ್ ಇದೆ ನೀವು ಇಲ್ಲಿ ನೋಡ್ಬೋದು. ಆಡಿಯೋ ಜಾಸ್ತಿ ಮಾಡೋದ್ರಿಂದ ಹಿಡಿದು ಕಮ್ಮಿ ಮಾಡೋದ್ರವರೆಗೂ ಪ್ರತಿಯೊಂದನ್ನು ಕೂಡ ನೀವಿಲ್ಲಿ ಬ್ಯಾಲೆನ್ಸ್ ಮಾಡ್ಬೋದು. ಜೊತೆಗೆ ಕ್ರೂಸ್ ಸಿಸ್ಟಮ್ ಕೂಡ ಇಲ್ಲಿದೆ. ಸೊ ಎವ್ರಿಥಿಂಗ್ ಆಲ್ ಟುಗೆದರ್ ನೀವು ನೋಡಿದಾಗ ಇದು ಒಂದು ಕಂಟ್ರೋಲ್ ಸಿಸ್ಟಮ್ ತರ ಇದೆ ನೋಡಿ. ಕಾರ್ನ ಫ್ರಂಟ್ 2 ಸೀಟ್ಸ್ ಏನಿದೆ ಇದು ವೆಂಟಿಲೇಟೆಡ್. ಹಾಗೆ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಇದು ಡ್ಯುಯಲ್ ಟೋನ್ ಇರೋದ್ರಿಂದ, ಅಂದ್ರೆ ಬ್ಲಾಕ್ ಮತ್ತೆ ಬ್ರೌನ್ ಇರೋದ್ರಿಂದ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಸೊ ಅದೇ ಈ ಕಾರ್ಗೆ ಒಂದು ಬೆಸ್ಟ್ ಲುಕ್ ಅಂತ ಹೇಳ್ಬೋದು. ನನ್ ಮುಂದೆ ಕಾಣ್ತಿರೋ ಈ ಒಂದು ಟಚ್ ಸ್ಕ್ರೀನ್ ಏನಿದೆ ಇದು 9 ಇಂಚ್. ಇದರಲ್ಲಿ ಆಪಲ್ ಮತ್ತೆ ಆಂಡ್ರಾಯ್ಡ್ ಎರಡು ಕೂಡ ವರ್ಕ್ ಆಗುತ್ತೆ, ಅದು ವೈರ್ಲೆಸ್. ಐಡಿಯಲಿ ಈ ಒಂದು ಹೈವೇಲಿ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಯಾವ ಸ್ಪೀಡ್ ಅಲ್ಲಿ ಇದೀವಿ, ಪೆಟ್ರೋಲ್ ಎಷ್ಟಿದೆ ಅಂತ ಯಾವಾಗ್ಲೂ ಕೂಡ ಇಲ್ಲಿ ನಾವು ಹಿಂಗೆ ಬಗ್ಗಿ ನೋಡೋದಕ್ಕಾಗಲ್ಲ. ಈ ಕಾರ್ನ ಸ್ಪೆಷಾಲಿಟಿ ಏನ್ ಗೊತ್ತಾ, ಅದೆಲ್ಲ ಸ್ವಲ್ಪ ಈಸಿ ಆಗ್ಲಿ ಅಂತ ಇಲ್ಲಿ ಮುಂದೆನೆ ಹೆಡ್ಸ್ ಅಪ್ ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಸೊ ನಿಮ್ ಕಾರ್ ಯಾವ ಸ್ಪೀಡ್ ಅಲ್ಲಿ ಇದೆ, ಪೆಟ್ರೋಲ್ ಏನಿದೆ ಅನ್ನೋದೆಲ್ಲನೂ ಕೂಡ ತುಂಬಾ ಈಸಿಯಾಗಿ ಇಲ್ಲೇ ಗೊತ್ತಾಗುತ್ತೆ. ಕ್ಲಚ್ ಇಲ್ಲ, ಗೇರ್ ಟೆನ್ಷನ್ ಇಲ್ಲ, ಸ್ಮೂತ್ ಆಕ್ಸಿಲರೇಷನ್. ಅದ್ರ ಪರಿಣಾಮ ಡ್ರೈವಿಂಗ್ ಈಸಿ ಆಗತ್ತೆ, ಮೈಂಡ್ ಕಾಮ್ ಆಗಿರತ್ತೆ. ಹೈಬ್ರಿಡ್ ಟೆಕ್ನಾಲಜಿಯಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಇದೆ, ಏನ್ ಗೊತ್ತಾ, ನಿಮ್ಗೆ ಆಟೋಮೆಟಿಕ್ ಟ್ರಾನ್ಸಿಷನ್ ಅಂದ್ರೆ ಈ ಡ್ರೈವ್ ಸಿಗತ್ತೆ. ಆಸ್ ಯೂಶುವಲ್ ಎಲ್ಲ ಟಾಪ್ ಎಂಡ್ ವೆಹಿಕಲ್ಸ್ ಗಳಲ್ಲೂ ಇದ್ದ ಹಾಗೆ ಈ ಕಾರಲ್ಲೂ ಕೂಡ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ AC ಇದೆ. ಹಾಗೆ ಈ ಕಾರಲ್ಲಿ ನೋಡಿ ಅಡ್ಜಸ್ಟಬಲ್ ಆರ್ಮ್ ರೆಸ್ಟ್ ಕೂಡ ಇದೆ. ಅಂದ್ರೆ ಮೋಸ್ಟ್ಲಿ ನಿಮ್ ಹೈಟ್ ಪ್ರಿಫರೆನ್ಸ್ಗೆ ತಕ್ಕ ಹಾಗೆ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ನನಗಂತೂ ಇದು ತುಂಬಾ ಕಂಫರ್ಟಬಲ್ ಆಗಿದೆ. ಈಗ ಒಂದು ಇಂಪಾರ್ಟೆಂಟ್ ಆದ ಪ್ರಶ್ನೆ ಕೇಳ್ತೀನಿ ನೋಡಿ. ನೀವೇನಾದ್ರೂ ಫ್ಯಾಮಿಲಿ ಜೊತೆ ಟ್ರಾವೆಲ್ ಮಾಡ್ತೀರಾ ಅಂದ್ರೆ ನಿಮ್ಮ ಪೇರೆಂಟ್ಸ್, ವೈಫ್, ಕಿಡ್ಸ್ ಇವರು ನಿಮ್ಮ ಜೊತೆ ಇದ್ದಾಗ ಸೇಫ್ಟಿ ಕಾಂಪ್ರಮೈಸ್ ಮಾಡ್ಬೇಕಾ? ಡೆಫಿನೆಟ್ಲಿ ಇಲ್ಲ. ಅದಕ್ಕೆ ಸೇಫ್ ಕಾರ್ ಚೂಸ್ ಮಾಡೋದು ರೆಸ್ಪಾನ್ಸಿಬಿಲಿಟಿ. ಕೊನೆಗೆ ಒಂದು ಇಂಪಾರ್ಟೆಂಟ್ ಆದ ಫೀಲ್ ಬರುತ್ತೆ. ಈ ಕಾರ್ ನಿಮ್ಗೆ ಏನ್ ಕೊಡುತ್ತೆ ಗೊತ್ತಾ? ಪೀಸ್ ಆಫ್ ಮೈಂಡ್. ಈಗಿನ ಮೋಸ್ಟ್ ಟ್ರೆಂಡ್ ಎಲ್ಲರೂ ಕೂಡ ಬಯಸೋವಂಥದ್ದು ಏನ್ ಗೊತ್ತಾ, ಪ್ಯಾನೋರಮಿಕ್ ಸನ್ರೂಫ್. ಟಡಾ, ಈ ಕಾರಲ್ಲಿ ನೋಡಿ. ಒಟ್ನಲ್ಲಿ ಈ ಕಾರ್ ಡ್ರೈವರ್ ಫ್ರೆಂಡ್ಲಿ ಲೇಔಟ್ ನ ತುಂಬಾ ಚೆನ್ನಾಗಿ ತೋರಿಸುತ್ತೆ. ಸೊ ಈಸಿ ಅಂಡ್ ಸ್ಮೂತ್ ಡ್ರೈವಿಂಗ್. ಮುಂದೆಗಡೆ ಇಷ್ಟು ಕಂಫರ್ಟ್ ಆಗಿದೆ, ಎಲ್ಲಾನು ಕೂಡ ಎಕ್ಸ್ಪ್ಲೋರ್ ಮಾಡಿದ್ದಾಯ್ತು. ಈಗ ಹಿಂದೆ ಕುತ್ಕೊಳ್ಳೋರ್ಗೆ ಕಾರ್ ಎಷ್ಟು ಕಂಫರ್ಟ್ ಆಗಿದೆ, ಎಷ್ಟು ಈಸಿ ಆಗಿದೆ ಅನ್ನೋದನ್ನ ನೋಡೋಣ. ಸೀಟ್ ಅಂತೂ ಸಖತ್ ಕಂಫರ್ಟಿಗ್ ಆಗಿದೆ ನೋಡಿ. ಲೆಗ್ ರೂಮ್ಗೆ ಮತ್ತೆ ಹೆಡ್ ರೂಮ್ಗೂ ಕೂಡ ಬೇಕಾದಷ್ಟು ಸ್ಪೇಸ್ ಇದೆ. ನಾನು ಸಖತ್ ಹೈಟ್ ಇದೀನಪ್ಪ, ನನ್ನ ಕಾಲ್ ಚಾಚ್ಕೊಳ್ಳೋಕೆ ಜಾಗನೇ ಇಲ್ಲ, ಕಂಫರ್ಟ್ ಆಗಿಲ್ಲ ಅಂತ ನೀವು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನೀವು ಎಷ್ಟೇ ಟಾಲ್ ಆಗಿದ್ರು ಇಲ್ಲಿ ಆರಾಮಾಗಿ ಕುತ್ಕೊಳ್ಬಹುದು ನೋಡಿ. 3 ಜನ ಕುತ್ಕೊಳ್ಳೋಷ್ಟು ಕೂಡ ಸ್ಪೇಸ್ ಇದೆ. ಇನ್ ಕೇಸ್ 3 ಜನ ಇಲ್ಲದೆ ಇಬ್ರು ಕುತ್ಕೊಳ್ತಾ ಇದೀವಿ, ನಮ್ಗೆ ಇಲ್ಲಿ ಸ್ವಲ್ಪ ಇನ್ನೂ ಜಾಸ್ತಿ ಜಾಗ ಬೇಕು ಅಂತಂದ್ರೂ ಕೂಡ ಈ ಆರ್ಮ್ ರೆಸ್ಟ್ ಏನಿದೆ ಗೊತ್ತಾ, ಈ ಆರ್ಮ್ ರೆಸ್ಟ್ ನ ಹಾಕೊಂಡು ಹಿಂಗೆ ಇಬ್ರು ಕುತ್ಕೊಳ್ಬಹುದು. ಅದಕ್ಕಿಂತ ಹೆಚ್ಚಾಗಿ ನೋಡಿ, ಮುಂದೆ ನಿಮ್ಗೆ ಇಲ್ಲಿ AC ನ ಅಡ್ಜಸ್ಟ್ ಮಾಡ್ಕೊಳ್ಳೋ ಒಂದು ಸ್ಪೇಸ್ ಕೂಡ ಇದೆ. ಈ ಕಡೆ ಕೂತಿರೋರ್ಗೂ ಇಲ್ಲಿ ನೀವು ಇದನ್ನ ಅಡ್ಜಸ್ಟ್ ಮಾಡಿ ತೋರಿಸಬಹುದು, ಮತ್ತೆ ಆ ಕಡೆ ಕುತ್ಕೊಂಡಿರೋ ಲೆಫ್ಟ್ ಅವ್ರಿಗೂ ಕೂಡ ಇಲ್ಲಿ ನೀವು ಅಡ್ಜಸ್ಟ್ ಮಾಡಬಹುದು. ಸೊ ಈ ತರ ಕಂಫರ್ಟ್ ಅಂತೂ ಈ ಕಾರಲ್ಲಿ ಕೊಟ್ಟಿರೋದೇ ಒಂದು ಸ್ಟೈಲಿಶ್ ಲುಕ್. ನಾನಂತೂ ಬ್ಯಾಕ್ ಸೀಟ್ ಅಲ್ಲಿ ಆರಾಮವಾಗಿ ಕುತ್ಕೊಂಡಿದ್ದೀನಪ್ಪ, ಸಖತ್ ಕಂಫರ್ಟ್ ಆಗಿದೆ. ಇನ್ನೊಂದು ವಿಷಯ ಗೊತ್ತಾ, ನೀವು ಟ್ರಾವೆಲ್ ಮಾಡ್ತಿರ್ತೀರಾ, ಅವಾಗ ಬ್ಯಾಗೇಜಸ್ ಜಾಸ್ತಿ ಇರುತ್ತೆ, ಬೂಟ್ ಸ್ಪೇಸ್ ಅಲ್ಲಿ ಜಾಗ ಆಗಿಲ್ಲ ಅಂತಂದ್ರೆ ಇಲ್ಲಿ ಕಾಣ್ತಿದ್ಯಲ್ಲ, ಈ ಸೀಟ್ ನ ನೀವು ಹಿಂಗೆ ಬೆಂಡ್ ಮಾಡಿದ್ರೆ ಸಾಕು ನೋಡಿ, ಬೇಕಾದಷ್ಟು ಜಾಗ ಆಯ್ತು. ಇದಕ್ಕಿಂತ ಇನ್ನೇನ್ ಬೇಕು ಹೇಳಿ. ಈಗ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಇದು ರೇಸಿಂಗ್ ಮಿಷಿನ್ ಅಲ್ಲವೇ ಅಲ್ಲ. ಅಂದ್ರೆ ನೀವು ಸ್ಪೀಡ್ ಲವರ್ ಆಗಿದ್ರೆ, ಅಗ್ರೆಸಿವ್ ಡ್ರೈವಿಂಗ್ ಇಷ್ಟ ಇದ್ರೆ, ಥ್ರಿಲ್ ಬೇಕು ಅಂತಂದ್ರೆ ಈ ಕಾರ್ ನಿಮ್ಗೆ ಎಕ್ಸೈಟ್ ಮಾಡೋದೇ ಇಲ್ಲ. ಆದ್ರೆ ಇದು ಸೇವಿಂಗ್ ಮಷಿನ್. ಅಂದ್ರೆ ಫ್ಯೂಯಲ್ ಸೇವ್ ಮಾಡತ್ತೆ, ರನ್ನಿಂಗ್ ಕಾಸ್ಟ್ ಕಡಿಮೆ ಮಾಡತ್ತೆ, ನಿಮ್ಮ ಮಂತ್ಲಿ ಎಕ್ಸ್ಪೆನ್ಸ್ ಕಂಟ್ರೋಲ್ ಮಾಡತ್ತೆ. ಈಗ ನಿಮ್ಮ ರಿಯಲ್ ಲೈಫ್ ಸಿಚುವೇಶನ್ ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವು ಡೈಲಿ ಡ್ರೈವ್ ಮಾಡ್ತಿರ್ತೀರಾ, ಆಫೀಸ್ ಕಮ್ಯೂಟ್ ಇರುತ್ತೆ, ಟ್ರಾಫಿಕ್, ಫ್ಯೂಯಲ್ ಪ್ರೈಸ್ ಇನ್ಕ್ರೀಸ್ ಬೇರೆ ಆಗ್ತಾ ಇದೆ,
ಪ್ರತಿ ಸಲ ಪೆಟ್ರೋಲ್ ಬಂಕ್ಗೆ ಹೋಗ್ಬೇಕಾದ್ರೆ ಬಿಲ್ ನೋಡಿ ಶಾಕ್ ಆಗ್ತೀರಾ. ಆ ಟೆನ್ಷನ್ ನಿಮ್ಮ ಲೈಫ್ ಅಲ್ಲಿ ಇಲ್ಲ ಅಂತಂದ್ರೆ ಈ ಕಾರ್ ಎಕ್ಸಾಕ್ಟ್ಲಿ ಅದನ್ನ ಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಮಾಡತ್ತೆ. ಯಾಕೆ ಅಂದ್ರೆ ಫ್ಯೂಯಲ್ ಕನ್ಸಂಪ್ಷನ್ ಕಡಿಮೆ, ಡ್ರೈವಿಂಗ್ ಸ್ಮೂತ್, ಸ್ಟ್ರೆಸ್ ಕಡಿಮೆ, ಅಂದ್ರೆ ನಿಮ್ಮ ಡೈಲಿ ಲೈಫ್ ಸಿಂಪ್ಲಿಫೈ ಆಗತ್ತೆ. ಫೈನಲ್ ಮಾತನ್ನ ಹೇಳೋ ಅಂತ ಸಮಯ ಬಂದಿದೆ. ಈ ಕಾರ್ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ತೀನಿ. ಮೊದಲಿಗೆ ಇದು ಫ್ಲಾಶಿ ಕಾರ್ ಅಂತೂ ಅಲ್ವೇ ಅಲ್ಲ. ಅಂದ್ರೆ ರೋಡ್ ಮೇಲೆ ಅಟೆನ್ಷನ್ ಗ್ರ್ಯಾಬ್ ಮಾಡೋಕೆ ಬಿಲ್ಡ್ ಮಾಡಿರೋ ಕಾರ್ ಅಲ್ಲ, ಶೋ ಆಫ್ ಮಾಡೋಕೆ ಡಿಸೈನ್ ಮಾಡಿರೋ ಕಾರ್ ಅಲ್ವೇ ಅಲ್ಲ. ಆದ್ರೆ ಇದು ಸ್ಮಾರ್ಟ್ ಕಾರ್. ಅಂದ್ರೆ ಪ್ರಾಕ್ಟಿಕಲ್ ಥಿಂಕಿಂಗ್ ಇರೋರ್ಗೆ, ಡೈಲಿ ಯೂಸೇಜ್ ಕನ್ಸಿಡರ್ ಮಾಡೋರ್ಗೆ, ಲಾಂಗ್ ಟರ್ಮ್ ಬೆನಿಫಿಟ್ ನೋಡೋರ್ಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ. ಅಂದ್ರೆ ನಿಮ್ಮ ಡೈಲಿ ಲೈಫ್ ಸಿಂಪ್ಲಿಫೈ ಆಗತ್ತೆ, ಡ್ರೈವಿಂಗ್ ಒಂದು ಬರ್ಡನ್ ಆಗಿರೋದಿಲ್ಲ, ಈಸಿ ಎಕ್ಸ್ಪೀರಿಯನ್ಸ್ ಆಗತ್ತೆ. ಕೊನೆಗೆ ಡಿಸಿಷನ್ ನಿಮ್ದು. ನೀವು ಏನ್ ಬೇಕು ಅಂತ ಡಿಸೈಡ್ ಮಾಡಬೇಕು. ಸ್ಮಾರ್ಟ್ ಆಗಿ ಥಿಂಕ್ ಮಾಡಿ. ಲಾಂಗ್ ಟರ್ಮ್ ಬೆನಿಫಿಟ್ ನೋಡ್ಬೇಕಾ ಅಥವಾ ಎಮೋಷನಲ್ ಆಗಿ ಜಸ್ಟ್ ಲುಕ್ ಸ್ಪೀಡ್ಗಾಗಿ ಚೂಸ್ ಮಾಡ್ಬೇಕಾ? ಆನ್ಸರ್ ಕ್ಲಿಯರ್ ಆಗಿದ್ರೆ ರೈಟ್ ಕಾರ್ ಕೂಡ ಕ್ಲಿಯರ್ ಆಗತ್ತೆ. ಒಂದು ಕಾರ್ ತಗೊಳ್ಳೋದು ಈಸಿ, ಆದ್ರೆ ಮೇಂಟೈನ್ ಮಾಡೋದು ರಿಯಲ್ ಚಾಲೆಂಜ್. ಇವತ್ತಿನ ಟೊಯೋಟಾ ಅರ್ಬನ್ ಕ್ರೂಸರ್ ಹೈ ರೈಡರ್ ನ ಔಟ್ಲುಕ್, ಡಿಸೈನ್ಸ್, ಫೀಚರ್ಸ್ ಹಾಗೆ ಪರ್ಫಾರ್ಮೆನ್ಸ್ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಯ್ತು ಅಂತ ನಾನು ಅನ್ಕೊಳ್ತೀನಿ. ಈ ಕಾರ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಕೊಟ್ಟಿದ್ದೀನಿ, ಇನ್ನ ಚಾಯ್ಸ್ ನಿಮ್ದು. ಇವತ್ತಿಗೆ ಈ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ಸ್ಟೈಲಿಶ್ ಕಾರ್ನೊಂದಿಗೆ ನಾನು ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಫ್ರೀಡಮ್ ಟಿವಿ.